ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂತಂದರೆ ಲೈಕ್ನ ಕೊಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಅಂತಂದರೆ ಇನ್ನೊಬ್ರ ಕಷ್ಟಕ್ಕೆ ನೀವು ಕೂಡ ನೆರವಾಗ್ತಿದ್ದೀರಾ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಯಾರ್ಯಾರು ಲೈಕ್ನ ಕೊಡ್ತಾ ಇದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ 456 ಅಂತ ಯಾರು ಕಮೆಂಟ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ತುಂಬಾ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ? ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಬಹುದು ನೀವು, ಓಕೆನಾ? ಅದು ಯಾವ ರೀತಿ ಮೇಡಮ್ ಅಂತ ನೀವು ಕೇಳ್ಬೋದು. ಅಂದರೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡೋರು ಇರ್ತಾರೆ ಅಲ್ವಾ, ಡೈಲಿ ನೋಡ್ತಾರೆ ಅವ್ರು, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಹೊಸ್ದಾಗಿ ಯಾರು ನೋಡ್ತೀರೋ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಅಷ್ಟೇ ಹೇಳೋದು. ನಿಮ್ಮ ಒಂದು ಲೈಕ್ ಅನ್ನೋದು ಗಾಯ್ಸ್, ಆದಷ್ಟು ನೀವು ಲೈಕ್ ಕೊಟ್ಟಷ್ಟು ನೀವು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ವಿಡಿಯೋ ಲೀಕ್ ಆದರೆ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ, ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಸಿಕ್ಕಿದ್ರೆ ಅವರು ಕೂಡ ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ. ಅಂತಂದರೆ ಕಷ್ಟಪಡೋರು ಗೈಸ್, ಏನಂದರೆ ಕಷ್ಟ ಗೊತ್ತಿರೋರಿಗೆ ಕಷ್ಟಪಡೋರ್ದು ಗೊತ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಕಷ್ಟ ಅನ್ನೋದು ಯಾರ್ಯಾರು ಅನುಭವಿಸ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಈ ಒಂದು ರೆಮಿಡಿಗಳನ್ನ ಅವರು ಕೂಡ ಮನೆಯಲ್ಲಿ ಮಾಡಿಕೊಂಡು ಕಷ್ಟನ ಅವರು ಕೂಡ ಕಳ್ಕೊಳ್ಳಿ ಅಲ್ವಾ. ನಮಗೇನು ಗೊತ್ತು ನಾವು ಅದನ್ನು ತಿಳಿಸ್ಕೊಡ್ಬೇಕು, ಅದರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ. ಸೊ ನೀವೊಂದು ಲೈಕ್ ಕೊಡೋಕ್ಕೇನು ಕಾಸು ಕೊಡಬೇಕಾ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ನ ಕೊಟ್ಟು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ದೇವರು ಕೂಡ ನಿಮಗೆ ಬೇರೆ ರೂಪದಲ್ಲಿ, ಅಂತಂದರೆ ನಿಮಗೂ ಯಾವತ್ತಾದರೂ ಬೇರೆ ರೀತಿ ಕಷ್ಟಗಳು ಬಂದಾಗ ದೇವರು ಕೂಡ ನಿಮಗೂ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್. ಹೊಸ್ದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್. ಏನಂದರೆ ಈ ಸಾಲದ ಸಮಸ್ಯೆ ಬಂದ್ಬಿಟ್ರಂತೂ ಗಾಯ್ಸ್, ಜೀವನದಲ್ಲಿ ಯಾವುದು ಬೇಡ ಏನು ಬೇಡ ಅಂತ ಅನಿಸ್ಬಿಡುತ್ತೆ ಅಲ್ವಾ. ನೆಮ್ಮದಿ ಸಿಕ್ಕಿದ್ರೆ ಸಾಕಪ್ಪ ನಮಗೆ, ಯಾವ ಸಾಲನೂ ಮಾಡಬಾರ್ದು, ಏನು ಮಾಡಬಾರ್ದು ಅಂತ ಅನಿಸುತ್ತೆ. ಸುಮ್ಮನೆ ಯಾವ ಮನುಷ್ಯ ಕೂಡ ಸಾಲ ಮಾಡೋದಿಲ್ಲ ಅಲ್ವಾ. ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಸಾಲನ ಮಾಡ್ಕೊಳ್ತಾ ಇರ್ತಾರೆ. ಸೊ ಆ ಸಾಲ ನಮಗೆ ಮಾಡದೇ ಇರೋ ಥರ ಯಾವ ರೀತಿ ನಮ್ಮ ಮನೆಯಲ್ಲೇ ನಾವು ಕೆಲವೊಂದು ತಂತ್ರ ಪ್ರಯೋಗಗಳನ್ನ ಮಾಡಿಕೊಳ್ಬೇಕು. ಹಾಗೆಯೇ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನಮಗೆ ಹಣದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ಸಮಸ್ಯೆ ಬರದೇ ಇರೋ ರೀತಿ ನಾವು ಯಾವ ಥರ ನಾವು ನಮ್ಮ ಮನೆಯಲ್ಲೇ ಇರುವಂಥ, ಅಂದರೆ ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ಪರಿಹಾರಗಳನ್ನ ತಂತ್ರಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಲ್ವಾ. ಅಂದರೆ ತುಂಬ ಜನ ಹೊರಗಡೆ ಹೋಗ್ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರನೆಲ್ಲ ಕೇಳ್ತೀರಾ, ಅಲ್ಲೂ ಕೂಡ ನಿಮಗೆ ಸುಮ್ಮನೆ ದುಡ್ಡನ್ನ ಕಟ್ಟಿಸ್ಕೋತಾರಷ್ಟೇ. ಬಟ್ ನಿಮಗೆ ಅಲ್ಲಿ ಯಾವುದೇ ರೀತಿ ನಿಮಗೆ ಪರಿಹಾರಗಳು ಸಿಗೋದಿಲ್ಲ. ಈಗ ಶಾಸ್ತ್ರ ಎಲ್ಲ ಕೇಳ್ತೀರಾ, ಒಂದೊಂದು ಕಡೆ ಸಕ್ಸಸ್ಫುಲ್ ಆಗುತ್ತೆ, ಮತ್ತೆ ಅದೇ ರೀತಿ ಕಷ್ಟನ ಅನುಭವಿಸ್ತೀರಾ, ಮತ್ತೆ ಹೋಗ್ತೀರಾ, ಮತ್ತೆ ದುಡ್ಡು ಖರ್ಚು ಮಾಡ್ತೀರಾ, ಸುಮ್ಮನೆ ಇದೇ ರೀತಿ ದುಡ್ಡು ಖರ್ಚು ಮಾಡ್ತಾನೆ ಇರ್ತೀರಾ ಅಲ್ವಾ. ಸೊ ಅದ್ರ ಬದಲು ನಾವು ಈ ರೀತಿ ಮನೆಯಲ್ಲೇ ಯೂಸ್ ಮಾಡ್ಕೊಳ್ಳುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಪರಿಹಾರಗಳನ್ನ ಮಾಡ್ಕೊಂಬಿಟ್ರೆ ನಾವು ಹೊರಗಡೆ ದುಡ್ಡು ಖರ್ಚು ಮಾಡೋ ನೆಸೆಸಿಟಿನೇ ಇರೋದಿಲ್ಲ ಜಾಸ್ತಿ ಅಲ್ವಾ. ಈಗ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಗಾಯ್ಸ್ ಪರಿಹಾರ ಅಂತಲೂ ಕೊಟ್ಟಿರ್ತಾನೆ. ಒಂದು ಪರಿಹಾರ ಶಾಸ್ತ್ರದಲ್ಲಾಗಿರಬಹುದು, ಇಲ್ಲ ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಸರಿನಾ? ಅದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಮನೆನ ಒಂದು ಮಟ್ಟಕ್ಕೆ ಏರಿಸಬೇಕು ಅಲ್ವಾ. ಅಂತಂದರೆ ಮನೆಯಲ್ಲಿ ಇರುವಂಥ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಿ ನಾವು ದುಡ್ಡನ್ನು ಅದಾಗದೆ ನಮ್ಮ ಮನೆಯಲ್ಲಿ ದುಡ್ಡು ಉಳಿಬೇಕು. ಅಂದರೆ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀರಾ ಅಂದರೂ ಕೂಡ ದುಡ್ಡಂತೂ ನಿಮಗೆ ಉಳ್ಸೋಕ್ಕಂತೂ ಆಗ್ತಾ ಇರೋದಿಲ್ಲ ಅಲ್ವಾ. ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಪೋಲಾಗ್ತಾ ಇರುತ್ತೆ. ಆ ದುಡ್ಡನ್ನ ನಮ್ಮ ಮನೆಯಲ್ಲೇ ಉಳ್ಕೊಳ್ಳೋ ಥರ ಯಾವ ರೀತಿ ಮಾಡಬೇಕು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಸರಿನಾ? ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್, ಈ ಒಂದು ಪರಿಹಾರದ ಬಗ್ಗೆ ಮಾತಾಡೋದಾದರೆ ನಿಜವಾಗ್ಲೂ ಈ ಪರಿಹಾರ ಅನ್ನೋದು ನಾನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಸಕ್ಸಸ್ಫುಲ್ ಸಿಕ್ಕಿದೆ, ಓಕೆನಾ? ಅಂದರೆ ನನಗೇನಂತಂದರೆ ಗಾಯ್ಸ್, ನಾನು ನಂಬಿರಲಿಲ್ಲ ಈ ಪರಿಹಾರನ ಮಾಡ್ಕೊಳ್ಬೇಕಾದ್ರೆ. ಇದನ್ನು ಇದು ಮಾಡಿದ ತಕ್ಷಣ ಆಗ್ಬಿಡುತ್ತಾ ಅಂತ ನಾನು ಕೂಡ ಅದೇ ರೀತಿ ಅಂದ್ಕೊಳ್ಳುವೆ. ಬಟ್ ಇದನ್ನು ನನಗೆ ನನ್ನ ಅಕ್ಕ ಹೇಳ್ಕೊಟ್ಟಿದ್ದು, ಓಕೆನಾ? ಇದನ್ನು ಟ್ರೈ ಮಾಡಿ ನೋಡು ಒಂದ್ಸಲ ನೀನು ಅಂತ ಹೇಳಿದ್ಲು. ಆಮೇಲೆ ಏನು ಟ್ರೈ ಮಾಡೋಕ್ಕೇನು ಕಾಸು ಕೊಡಬೇಕಾ? ಇಲ್ಲ ಅಲ್ವಾ, ನೋಡೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. ಇದನ್ನು ನಾನು ಈ ಒಂದು ಪರಿಹಾರನ ಮಾಡ್ಕೊಂಡ್ಮೇಲೆ ಗಾಯ್ಸ್, ನನಗೆ ನಿಜವಾಗ್ಲೂ ಡೇ ಬೈ ಡೇ ನನಗೆ ತುಂಬಾ ಅಂದರೆ ಸಮಸ್ಯೆಗಳು, ಹಣದ ಸಮಸ್ಯೆಗಳೆಲ್ಲರೂ ಕೂಡ ಕ್ಲಿಯರ್ ಆಗ್ತಾ ಹೋಯಿತು, ಸರಿನಾ? ಸೊ ಅದಕ್ಕೇ ನಿಮಗೂ ಕೂಡ ತಿಳಿಸ್ಕೊಡೋಣ
ಯಾಕಂದರೆ ನಮ್ಗೇನು ಗೊತ್ತು ಅದನ್ನು ತಿಳಿಸ್ಕೊಡ್ಬೇಕು ಅಲ್ವಾ. ಸುಮ್ಮನೆ ನಮ್ಮ ಒಳಗಡೆ ನಾವು ಇಟ್ಕೊಂಡು ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋದು ತಪ್ಪು. ಅದು ದೇವರು ಕೂಡ ಒಳ್ಳೇದು ಮಾಡೋದಿಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಗೇನು ಗೊತ್ತು ಅದನ್ನು ತಿಳಿಸ್ಕೊಟ್ರೆ ನಿಮಗೂ ಕೂಡ ನಮ್ಮ ಕಡೆಯಿಂದ ಕಷ್ಟಕ್ಕೆ ಹೆಲ್ಪ್ ಅನ್ನೋದು ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಅಲ್ಲದೆ ಗಾಯ್ಸ್ ಇದನ್ನು ಹಳೆ ಕಾಲದಲ್ಲೂ ಕೂಡ ಇದನ್ನು ಮಾಡ್ತಿದ್ರಂತೆ ಸರಿನಾ. ನನಗೆ ನಮ್ಮ ಅಕ್ಕ ಹೇಳಿದ್ದು ಹಳೆ ಕಾಲದವರು ಕೂಡ ಇದನ್ನು ಮಾಡ್ತಿದ್ರು. ಸೊ ಅದಕ್ಕೆ ಅವ್ರಿಗೆ ಹಣದ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಿರ್ಲಿಲ್ಲ. ಸೊ ನೀನು ಒಂದ್ಸಲ ಟ್ರೈ ಮಾಡು ಅಂತ ಹೇಳೋದು. ನಾನು ಟ್ರೈ ಮಾಡಿದ್ಮೇಲೆ ನನಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಗಾಯ್ಸ್. ಓಕೆನಾ. ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಮೇನಾಗಿ ನಮಗೆ ಮಾತೆ ಮಹಾಲಕ್ಷ್ಮಿನ ಒಲಿಸ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಯೂರಿಸ್ಕೊಳ್ಬೇಕು ಅಂತ ಅಂದರೆ ನಮಗೆ ಮನೆ ಅನ್ನೋದು ತುಂಬಾ ಕ್ಲೀನಾಗಿರಬೇಕು ಸರಿನಾ. ಸ್ವಚ್ಛತೆ ಅನ್ನೋದು ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಊರೇ ಊರ್ತಾಳೆ ಸರಿನಾ. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್ ಆದಷ್ಟು ಅಡುಗೆ ಮನೆನ ತುಂಬಾ ಕ್ಲೀನಾಗಿ ಇಟ್ಕೊಳ್ಳಿ. ಬಾಕ್ಸಲ್ಲಿ ಏನಾದರೂ ಅಂದರೆ ಸಾಮಾನುಗಳು ರೇಷನ್ಗಳು ಏನು ಖಾಲಿ ಆಗದೇ ಇರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಅಗ್ನಿ ಮೂಲೆಯಲ್ಲಿ ಮತ್ತು ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಸರಿನಾ. ಅಗ್ನಿ ಮೂಲೆಯಲ್ಲಿ ನಾನು ಯಾವುದೋ ಒಂದು ಅಂದರೆ ಗ್ಯಾಸ್ ಸ್ಟವ್ ಕೆಳಗಡೆ ಕೆಲವೊಂದು ಪದಾರ್ಥಗಳನ್ನ ಇಡೋದ್ರಿಂದ ಯಾವ ರೀತಿ ನಿಮ್ಮ ಸಾಲದ ಸಮಸ್ಯೆಗೆ ಅತಿ ಬೇಗನೆ ನೀವು ಮುಕ್ತಿಗೊಳ್ತೀರಾ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರಿನಾ. ಇದೇ ರೀತಿ ಹಲವಾರು ವಿಡಿಯೋ ಮಾಡಿ ಹಾಕಿದ್ದೀನಿ ಗಾಯ್ಸ್, ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಸರಿ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಗಾಯ್ಸ್ ಈ ಒಂದು ವಸ್ತುವನ್ನು ಮುಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಒಂದು ಸಾಲದ ಸಮಸ್ಯೆ ಇದ್ದರೆ ಅದು ಬೇಗನೆ ತೀರುತ್ತೆ ಸರಿನಾ. ಹಣ ಅನ್ನೋದು ವೃದ್ಧಿ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗುತ್ತೆ. ಅಂದರೆ ಯಾವುದೇ ಒಂದು ಏನೇ ಒಂದು ಸಾಲ ಮಾಡ್ಕೊಂಡಿದ್ರು ಕೂಡ ಅತಿ ಬೇಗನೆ ನಿಮಗೆ ಸಾಲನ ತೀರೋಗ್ಬಿಡುತ್ತೆ ಸಾಲ ಎಲ್ಲ ಸರಿನಾ. ಯಾವ ರೀತಿ ಏನು ವಸ್ತುನ ಮುಟ್ಟಬೇಕು ಅಂತ ನೀವು ಕೇಳೋದಾದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಗಾಯ್ಸ್ ನೀವು ಉಪ್ಪು, ಕಲ್ಲುಪ್ಪು ಸರಿನಾ. ಕಲ್ಲುಪ್ಪು ಅನ್ನೋದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ. ಅಂದರೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪನ್ನ ನಾವು ತುಂಬಾ ಪರಮ ಪವಿತ್ರವಾದ್ದು ಅಂತಲೇ ಹೇಳ್ತೀವಿ ಅಲ್ವಾ. ಕಲ್ಲುಪ್ಪನ್ನ ನಾವು ನಮ್ಮ ಆಹಾರಕ್ಕೆ ಯೂಸ್ ಮಾಡ್ಕೊಳ್ಳೋದಲ್ಲದೆ ನಾವು ಕೆಲವೊಂದು ಈ ರೀತಿ ಅಂತಂದರೆ ಚಿಕ್ಕ ಪುಟ್ಟ ಪರಿಹಾರಗಳು ತಂತ್ರಗಳನ್ನ ಮಾಡ್ಕೊಳ್ಳೋಕ್ಕೆ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಕಲ್ಲುಪ್ಪನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಯಾವ ರೀತಿ ಮುಟ್ಟಬೇಕು ಅಂತ ನೀವು ಕೇಳೋದಾದರೆ ಗೈಸ್ ಡೈರೆಕ್ಟಾಗಿ ನೀವು ಎದ್ದ ತಕ್ಷಣ ಬಂದ್ಬಿಟ್ಟು ಮುಟ್ಬಿಡೋದಲ್ಲ ಸರಿನಾ. ನಾನು ಹೇಳ್ತೀನಿ ಯಾವ ಥರ ನಿಯಮಗಳನ್ನ ಪಾಲಿಸಬೇಕು ಅಂತ. ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಆಗಿನ ಕಾಲದಲ್ಲೆಲ್ಲ ಗೈಸ್ ಏನು ಮಾಡ್ತಿದ್ರು ಅಂದರೆ ಫುಲ್ಲು ಸ್ನಾನ ಮಾಡ್ದೇ ಅಡುಗೆ ಮನೆಗೆ ಬರ್ತಾ ಇರಲಿಲ್ಲ, ಒಲೆ ಹಚ್ಚುತ್ತಾ ಇರಲಿಲ್ಲ. ಅವಾಗೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಇರ್ತಿರ್ಲಿಲ್ಲ ಅಲ್ವಾ. ಬೆಳಗ್ಗೆ ಎದ್ದು ಕ್ಲೀನಾಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿನ ಹಾಕಿ ಸ್ನಾನ ಮಾಡಿ ದೇವ್ರಿಗೆಲ್ಲ ದೀಪ ಎಲ್ಲ ಹಚ್ಚಿ ಆಮೇಲೆ ಬಂದು ಅಡುಗೆ ಮನೆಯಲ್ಲಿ ಕೆಲಸನ ಮಾಡ್ಕೊಳ್ತಿದ್ರು ಅಲ್ವಾ. ಸೊ ಅಂದರೆ ಗಾಯ್ಸ್ ಇವಾಗ ಆ ರೀತಿ ಅಂದರೆ ಈಗ ತುಂಬ ಕಾಲ ತುಂಬ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಒಲೆ ಇದ್ದದ್ದು ಇವಾಗ ಗ್ಯಾಸ್ ಸ್ಟವ್ ಬಂದಿದೆ. ಯಾರು ಕೂಡ ಹಳ್ಳಿಗಳಲ್ಲಿ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಅಂದರೆ ಯಾವ್ದಾದ್ರು ಫಂಕ್ಷನ್ಸ್ ಮಾಡಬೇಕಾದ್ರೆ ಮಾತ್ರ ಒಲೆ ಹಚ್ತಾರೆ ಅಷ್ಟೇ. ಇನ್ನೆಲ್ಲರೂ ಕೂಡ ಇವಾಗ ಗ್ಯಾಸ್ ಸ್ಟವ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಈಗ ಕಾಲ ಚೇಂಜ್ ಆದಂಗೆ ಗಾಯ್ಸ್ ಏನಂದರೆ ಈಗ ನಾವು ಅದೇ ರೀತಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಈ ಒಂದು ಪರಿಹಾರನ ಮಾಡ್ಕೋಬೇಕು ಸರಿನಾ. ಅದು ಒಳ್ಳೆಯದೇ ಮಾಡ್ಕೊಳ್ಳೋದು. ಬಟ್ ಏನಂದರೆ ಈಗಿನ ಕಾಲದವರು ಅದನ್ನು ಯಾರೂ ನಂಬೋದು ಇಲ್ಲ ಅಲ್ವಾ. ನೀವು ಆದಷ್ಟು ಸ್ನಾನ ಮಾಡ್ಕೊಂಡು ಬಂದು ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಪ್ಪ ಆಗೋದಿಲ್ಲ ಅಂತಂದರೆ ಈಗ ಬೆಳಿಗ್ಗೆ ತುಂಬಾ ನೀವು ಬ್ಯುಸಿ ಇರ್ತೀರಾ. ಈಗ ನೀವು ಕೆಲ್ಸಕ್ಕೆ ಹೋಗೋರು ಇರ್ತೀರಾ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋರು ಇರ್ತೀರಾ, ಗಂಡನ ಆಫೀಸಿಗೆ ಕಳ್ಸೋರು ಇರ್ತೀರಾ. ಸೊ ನೀವು ಸ್ನಾನ ಮಾಡಿಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರನ್ನೆಲ್ಲ ಕಳಿಸ್ಲಿಕ್ಕೆ ಟೈಮ್ ಆಗಿಬಿಡುತ್ತೆ ಅಲ್ವಾ. ಈಗ ನೀವು ಕೆಲ್ಸಕ್ಕೆ ಹೋಗೋರು ಕೂಡ ಈ ರೀತಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನೀವು ಅಟ್ಲೀಸ್ಟ್ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಎದ್ದ ತಕ್ಷಣ ನೀವು ಬ್ರಷ್ ಮಾಡಿ ಮುಖ ಕೈ ಕಾಲು ತೊಳೆದುಬಿಟ್ಟು ನೀವು ಅಡುಗೆ ಮನೆಗೆ ಬಂದು ನೀವು ಈ ರೀತಿ ಯಾವುದೇ ಒಂದು ತಂತ್ರ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಗಾಯ್ಸ್ ಒಂದು ಹೊಸ ಪ್ಯಾಕೆಟ್ ಉಪ್ಪನ್ನ ಸಪ್ರೇಟಾಗಿ ತೊಗೊಳ್ಳಿ ಸರಿನಾ. ಅಂದರೆ ನೀವು ಡೈಲಿ ಯೂಸ್ ಮಾಡ್ತೀವಲ್ಲ ಅಡುಗೆಗೆ, ಅದನ್ನು ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ. ಬಟ್ ಕೆಲವೊಂದು ಪರಿಹಾರಗಳಿಗೆ ನೀವು ಸಪ್ರೇಟಾಗಿ ಉಪ್ಪನ್ನ ತೊಗೊಳ್ಬೇಕು ಸರಿನಾ. ಹಾಗೆಯೇ ಗಾಯ್ಸ್ ಈ ಒಂದು ತಂತ್ರಕ್ಕೆ ನೀವು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಗ್ಯಾಸ್ ಸ್ಟವ್ ಹಚ್ಚೋಕ್ಕಿಂತ ಮುಂಚೆ ನೀವು ಈ ಒಂದು ಉಪ್ಪಿಗೆ ಅಂತಂದರೆ ಸಪ್ರೇಟಾಗಿ ಈ ರೀತಿ ಒಂದು ನೀವು ಗಾಜಿಂದು ಬಾಟ್ಲ್ ಇರುತ್ತಲ್ಲ ಅದನ್ನಾರು ತೊಗೋಬೋದು. ಇಲ್ಲಾಂದರೆ ಇಲ್ಲ ಮೇಡಮ್ ಗಾಜಿಂದು ಬಾಟ್ಲು ಕೂಡ ಇಲ್ಲ, ಈ ಥರ ಪಿಂಗಾಣಿ ಜಾರ್ ಕೂಡ ನಮ್ಮ ಮನೇಲಿ ಇಲ್ಲ ಅನ್ನೋರು ಈ ಥರ ಒಂದು ಗ್ಲಾಸ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಸರಿನಾ. ಎದ್ದ ತಕ್ಷಣ ಗಾಯ್ಸ್ ನೀವು ಬಂದು ಫಸ್ಟು ಕಲ್ಲುಪ್ಪಿಗೆ ನಮಸ್ಕಾರನ ಮಾಡ್ಕೊಳ್ಳಿ ಸರಿನಾ. ಕಲ್ಲುಪ್ಪಿಗೆ ನೀವು ನಮಸ್ಕಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಧನ ಅನ್ನೋದು ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸರಿನಾ. ಇನ್ನು ಧನ ಸಂಪತ್ತು ಹೆಚ್ಚಾದಂತೆ ನಿಮ್ಮ ಸಾಲಗಳೆಲ್ಲ ತೀರುತ್ತೆ. ಹಾಗೆ
ಹಾಗೆಯೇ ಇದ್ರ ಒಳಗಡೆ ಇನ್ನೊಂದು ಪರಿಹಾರನ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಪರಿಹಾರನ ನೀವು ಅಂದರೆ ಏನು ಅಂದರೆ ಇದ್ರೊಳಗಡೆ ನೀವು ನಾನು ಹೇಳುವಂಥದ್ದನ್ನ ನೀವು ಇದ್ರೊಳಗಡೆ ಹಾಕಬೇಕು, ಸರಿನಾ. ಅದನ್ನು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಧನ ಪ್ರಾಪ್ತಿ ಆಗುತ್ತೆ, ಅಂದರೆ ಹಣ ಅನ್ನೋದು ವೃದ್ಧಿ ಆಗುತ್ತೆ, ಸರಿನಾ. ಹಣ ಅನ್ನೋದು ವೃದ್ಧಿಸುತ್ತಾ ಹೋಗುತ್ತೆ. ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಬಂದು ಉಪ್ಪಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಈ ಉಪ್ಪನ್ನ ನೀವು ಸಪ್ರೇಟಾಗಿ ಇಟ್ಕೋಬೇಕು, ಸರಿನಾ. ಈಗ ಒಂದು ಪಿಂಗಾಣಿ ಜಾರಳೆ ನೀವು ತೊಗೋತೀರಾ ಅಂತ ಅಂದ್ಕೊಳ್ಳಿ, ಇಲ್ಲ ಗ್ಲಾಸಲ್ಲೇ ತೊಗೋತೀರಾ. ಇದನ್ನು ಬೆಳಿಗ್ಗೆ ನೀವು ಎದ್ದ ತಕ್ಷಣ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ಇದನ್ನು ನೀವು ಅಡುಗೆಗಂತೂ ಯೂಸ್ ಮಾಡೋಕ್ಕಂತೂ ಹೋಗಬೇಡಿ, ಸರಿನಾ. ನೆಕ್ಸ್ಟು ನೀವು ಇದ್ರೊಳಗಡೆಗೆ ಏನು ಮಾಡಬೇಕು ಅಂತಂದರೆ ಗಾಯ್ಸ್, ಇಲ್ಲಿ ನೋಡಿ ನಾನು ಒಂದು ಕೆಂಪು ಬಟ್ಟೆನ ತೊಗೊಂಡಿದ್ದೀನಿ ಅಲ್ವಾ. ಈ ಕೆಂಪು ಬಟ್ಟೆನ ಗಾಯ್ಸ್ ನೀವೇನು ಮಾಡಬೇಕು ಅಂತ ಅಂದರೆ, ಇಲ್ಲಿ 11 ರೂಪಾಯಿ ಕಾಯಿನ್ನ ತೊಗೊಂಡಿದ್ದೀನಿ ನೋಡಿ. 10 ರುಪೀಸದು ಒಂದು ಗೋಲ್ಡ್ ಕಾಯಿನ್ ತೊಗೊಂಡಿದ್ದೀನಿ, ಹಾಗೆ 1 ರೂಪಾಯಿದೊಂದು ಕಾಯಿನ್ನ ತೊಗೊಂಡಿದ್ದೀನಿ. ಈ ಬಟ್ಟೆ ಬಿಟ್ಟು ಗಾಯ್ಸ್ ನೀವು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಳ್ಳಿ ಫಸ್ಟು, ಸರಿನಾ. ಯಾವುದಾದ್ರೂ ಒಂದು, ಈಗ ಟ್ರಾನ್ಸ್ಪರೆಂಟ್ ಕವರೆಲ್ಲ ಸಿಗುತ್ತಲ್ವ ಚಿಕ್ಕದು, ಈಗ ಹೊರಗಡೆ ಅಂಗಡಿಯಿಂದ ಸಾಮಾನು ತಂದಿರ್ತೀರ, ಚಿಕ್ಕದೊಂದು ಟ್ರಾನ್ಸ್ಪರೆಂಟ್ ಕವರ್ ಇರುತ್ತೆ. ಅದರೊಳಗಡೆಗೆ ಇದು 11 ರೂಪಾಯಿ ಕಾಯಿನ್ನ ನೀವು ಹಾಕ್ಬಿಟ್ಟು ನೀವು ಈ ಉಪ್ಪೊಳಗಡೆ ನೀವು ಆ ಕವರ್ ಸಮೇತ ಬಚ್ಚಿಡಬೇಕು, ಸರಿನಾ. ಓಕೆನಾ. ಸೊ 11 ರೂಪಾಯಿ ಕಾಯಿನ್ನ ನೀವು ಕವರ್ ಒಳಗಡೆ ಹಾಕಿಬಿಟ್ಟು ಇದನ್ನು ಬಚ್ಚಿಡಿ ಫಸ್ಟು, ಸರಿ. ಬಚ್ಚಿಟ್ಬಿಟ್ಟು ಗಾಯ್ಸ್ 11 ದಿನ ಈ ಉಪ್ಪಿನ ಭರಣಿ ಒಳಗಡೆನೋ, ಇಲ್ಲ ಈ ಉಪ್ಪಿನ ಜಾಡಿ ಒಳಗಡೆನೋ, ಇಲ್ಲ ಅಂತಂದರೆ ಈ ಗ್ಲಾಸ್ ಒಳಗಡೆ ಹಾಕಿದ್ರೂ ತೊಂದರೆ ಇಲ್ಲ, ಚಿಕ್ಕದು ಯಾವುದಾದ್ರು ಒಂದು ಕವರ್ನ ತೊಗೊಳ್ಳಿ. ಯಾಕಂದರೆ ಡೈರೆಕ್ಟಾಗಿ ನೀವು ಇದನ್ನು ಕಾಯಿನ್ನ ಉಪ್ಪೊಳಗಡೆ ಹಾಕ್ಬಿಟ್ರೆ ಅದು ತುಕ್ಕಿಡಿಯುವಂಥ ಚಾನ್ಸಸ್ ಇರುತ್ತೆ, ಸರಿನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಚಿಕ್ಕ ಕವರ್ನ ತೊಗೊಂಡ್ಬಿಟ್ಟು ಅದರೊಳಗಡೆ ನೀವು ಇಟ್ಬಿಡಿ, ಮಧ್ಯ ಈ ರೀತಿ ಮಾಡಿಬಿಟ್ಟು ತೆಗೆದುಬಿಟ್ಟು ಬೇಕಾದ್ರೆ ಅಂದರೆ ಆ ಕವರ್ನ ಇಟ್ಬಿಟ್ಟು ಅದ್ರ ಮೇಲೆ ಉಪ್ಪು ತುಂಬಿ, ಸರಿನಾ. ಉಪ್ಪು ತುಂಬಿಟ್ಟು ನೀವು ಸಪ್ರೇಟಾಗಿ ಇದನ್ನು ಎತ್ತಿಟ್ಕೊಬಿಡ್ಬೇಕು, ಸರಿನಾ. ಬೆಳಿಗ್ಗೆ ನಿಮ್ಮ ಕೈಗೆ ಸಿಗೋ ಥರ ಎತ್ತಿಟ್ಬಿಟ್ಟು ಫಸ್ಟು ಬಂದ್ಬಿಟ್ಟು ನೀವು ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಗ್ಯಾಸ್ ಸ್ಟವ್ನ ಹಚ್ಚಬೇಕಾಗತ್ತೆ, ಸರಿನಾ. ಅದಾದಮೇಲಿಂದ ಗಾಯ್ಸ್ ನೀವು 11 ದಿನ ಈ ಕಾಯಿನ್ಸು, 11 ರೂಪಾಯಿ ಕಾಯಿನು 11 ದಿನ ಈ ಉಪ್ಪಿನ ನೀವು ಬಾಟ್ಲಾದ್ರೂ ತೊಗೋಬೋದು, ಇಲ್ಲ ಜಾರಾದ್ರೂ ತೊಗೋಬೋದು, ಅದ್ರೊಳಗಡೆ ಇರಬೇಕು, ಸರಿನಾ. ತೆಗಿಯೋಕ್ಕಂತೂ ಹೋಗಬೇಡಿ. 11 ದಿನ ಆದಮೇಲೆ ಗಾಯ್ಸ್ ಇದನ್ನು ನೀವು ಶುಕ್ರವಾರ ಸ್ಟಾರ್ಟ್ ಮಾಡ್ಕೊಳ್ಳಿ, ಸರಿನಾ. ಶುಕ್ರವಾರ ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. 11 ದಿನ ಆದಮೇಲೆ ಗಾಯ್ಸ್ ನೀವು ಇದರೊಳಗಡೆ ಈ 11 ರೂಪಾಯಿ ಕಾಯಿನ್ ಇಟ್ಟಿರ್ತೀರಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲಿ, ಅದನ್ನು ತೆಗೆದುಬಿಟ್ಟು ಈ ಉಪ್ಪನ್ನ ಬೇಕಾದರೆ ನೀವು ಮತ್ತೆ ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ 11 ರೂಪಾಯಿ ಕಾಯಿನ್ನ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ರೀತಿ ಒಂದು ಕೆಂಪು ಬಟ್ಟೆನ ತೊಗೊಳ್ಳಿ, ಸರಿನಾ. ನಮ್ಮ ಮನೇಲಿ ಇದು ದೊಡ್ಡದೇ ಇದೆ ಬಟ್ಟೆ. ಸೊ 11 ರೂಪಾಯಿ ಕಾಯಿನ್ನ ನೀವು 10 ರೂಪಾಯಿದು ಕಾಯಿನು ಪ್ಲಸ್ 1 ರೂಪಾಯಿ ಕಾಯಿನ್ ಆಗಬೇಕಾ ಮೇಡಮ್ ಅಂತ ಕೇಳ್ಬೋದು. ಇಲ್ಲ 5 ರುಪೀಸ್ ಕಾಯಿನು ತೊಗೋಬೋದು, 5 ರುಪೀಸ್ ಎರಡು ತೊಗೊಂಡು 1 ರೂಪಾಯಿ ಕಾಯಿನ್ನ ತೊಗೋಬೋದು ನೀವು. ಇಲ್ಲ ಅಂದರೆ 11 ರೂಪಾಯಿದೆ 11 ಕಾಯಿನ್ ತೊಗೋತೀನಿ ಅಂದರೆ ತೊಗೋಬೋದು, ಇಲ್ಲ 2 ರುಪೀಸ್ ತೊಗೋತಿರೋ ತೊಗೋಬೋದು. ಆದರೆ 11 ರೂಪಾಯಿನೇ ಆಗಬೇಕು, ಸರಿನಾ. ಸೊ ಇದನ್ನೇನು ಮಾಡ್ತೀರಾ ಅಂದರೆ, ಆ ಪಿಂಗಾಣಿ ಜಾರಿಂದನೋ ಇಲ್ಲ ಅಂತಂದರೆ ನೀವು ಬಾಟ್ಲಲ್ಲಿ ಇಟ್ಟಿರ್ತೀರ ಅದರಿಂದನೋ ತೆಗೆದುಬಿಟ್ಟು ಈ ರೀತಿ ಒಂದು ಕೆಂಪು ಬಟ್ಟೆಗೆ ನೀವು ಕಟ್ಟಬೇಕು ಇದನ್ನು. ಈ ರೀತಿ ಗಾಯ್ಸ್ ನೀವು ಒಂದು ಈ ರೀತಿ ಒಂದು 11 ರೂಪಾಯಿನ ಗಂಟೆನ ಕಟ್ಕೊಳ್ಳಿ, ಸರಿನಾ. ಕಟ್ಕೊಂಡು ಆದಮೇಲೆ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಮುಂದೆ ಇಟ್ಟು ಇದಕ್ಕೆ ಹೂವು ಮತ್ತು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಮೇಲ್ಗಡೆನೆ, ಅಂದರೆ ಈ ಬಟ್ಟೆ ಮೇಲ್ಗಡೆಗೆ ಹಾಕ್ಬಿಟ್ಟು ಇದಕ್ಕೂ ಕೂಡ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಆ ರೀತಿ ಪೂಜೆನ ಮಾಡಿ, ಸರಿನಾ. ಪೂಜೆ ಮಾಡಾದಮೇಲೆ ಗಾಯ್ಸ್ ನೀವು ಈ 11 ರೂಪಾಯಿ ಕಾಯಿನ್ನ ನೀವು ಈ ಬಟ್ಟೆ ಸಮೇತ ತೊಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಬಿಡಿ, ಸರಿನಾ. ನೀವು ಕ್ಯಾಶಲ್ಲಿ ಇಟ್ಕೋತೀರಾ ಅದ್ರ ಪಕ್ಕ ಇದನ್ನು ಇಡಿ. ಇಷ್ಟೇ ಗೈಸ್. ಇಷ್ಟು ಮಾಡ್ಕೊಳ್ಳೋದ್ರಿಂದ ನೋಡಿ ಬೇಕಾದರೆ ನಿಮ್ಮ ಮನೆಯಲ್ಲಿ ಒಂದು ಹಣ ಅನ್ನೋದು ವೃದ್ಧಿ ಆಗುತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನು ಸಾಲದ ಸಮಸ್ಯೆ ಇದ್ರಂತೂ ನಿಜವಾಗ್ಲೂ ಅದು ಬೇಗನೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಇದೊಂದು ಪ್ರಯೋಗನ ಮಾಡ್ಕೊಳ್ಳಿ ಗಾಯ್ಸ್, ನಿಜವಾಗ್ಲೂ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದನ್ನ ಕೊಟ್ಟೆ ಕೊಡುತ್ತೆ ಇದು, ಆಯಿತಾ. ಅಂದರೆ ಸುಮ್ಮನೆ ನಾನು ಏನೋ ಹೇಳಲ್ಲ ನಿಮಗೆ, ಅಂದರೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಯಾಕಂದರೆ ಈಗ ನೀವು ಈ ದಿನ ಪ್ರಯೋಗನ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತಾ. ಆಮೇಲೆ ನಿಮ್ಗೆ ಸಕ್ಸಸ್ಫುಲ್ ಆಗಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನನ್ನ ಚಾನಲಲ್ಲಿ ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಎಕ್ಸ್ಪರಿಮೆಂಟ್ನ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆಪ್ಪ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ. ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಅದು ಅಲ್ಲದೆ ಗೈಸ್, ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳು ಬೇಗನೆ 100% ರಿಸಲ್ಟನ್ನ ಕೊಟ್ಟೆ ಕೊಡುತ್ತೆ, ಓಕೆನಾ. ಸೊ ನಾನು ಹೇಳುವ
ಹೇಳುವಂಥ ಈ ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ಳಿ. ನೋಡಿ ಬೇಕಾದರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟು, ನಿಜ ಆಯಿತು, ನಾನು ಮಾಡಿದೆ, ನನ್ನ ಸಾಲದ ಸಮಸ್ಯೆ ಎಲ್ಲ ಕ್ಲಿಯರ್ ಆಯಿತಾ ಬಂತು ಅಂತ ನೀವೇ ನನಗೆ ಬೇಕಾದರೆ ಕಮೆಂಟ ಮಾಡ್ತೀರಾ ನಿಜವಾಗ್ಲೂ. ಓಕೆನಾ? ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತೀನಿ. ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಓಕೆನಾ? ಹಾಗೆಯೇ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನಾದರೂ ಹೇಳೋಕ್ಕಾಗ್ತಲ್ಲ ಅಂತಂದರೆ ಡೈರೆಕ್ಟಾಗಿ DM ಮಾಡಿ. ಸರಿ, ನಾನು ಇನ್ಸ್ಟಾಗ್ರಾಮ್ ID ಕೂಡ ಕೊಟ್ಟಿದ್ದೀನಿ, ಅದಕ್ಕೆ DM ಮಾಡಿ, ನಾನು ಅದರಲ್ಲೂ ಆನ್ಸರ್ ಮಾಡ್ತೀನಿ. ಕಮೆಂಟಲ್ಲಿ ಏನಾದರೂ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಕೇಳಿ, ಅದರಲ್ಲೂ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ನಾನು. ಅಂತಂದರೆ ತುಂಬಾ ಅಂದರೆ ಅಮಾವಾಸ್ಯೆಯಲ್ಲಿ ಮತ್ತು ಹುಣ್ಣಿಮೆಯಲ್ಲಿ ಕೆಲವೊಂದು ತಂತ್ರಗಳು, ಹಾಗೆಯೇ ಪರಿಹಾರ ಶಾಸ್ತ್ರದಲ್ಲಿ, ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥದ್ದು ಅದೆಲ್ಲದರಲ್ಲೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಮನುಷ್ಯನ ಏಳಿಗೆಗೆ ಅಂತಲೇ ಕೆಲವೊಂದು ಈ ರೀತಿ ಅಂದರೆ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸರಿನಾ? ಅದೆಲ್ಲದರೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಪ್ರಯೋಗನಂತೂ ಗಾಯ್ಸ್ ನೀವು ಮಿಸ್ ಮಾಡ್ದೇ ಮಾಡ್ಕೊಳ್ಬೇಕು. ಸರಿನಾ? ತುಂಬಾ ಒಳ್ಳೆಯದಾಗುತ್ತೆ, ಮಾಡ್ಕೊಳ್ಳಿ ಆದಷ್ಟು. ಅಂತಂದರೆ ಕೆಲವೊಂದು ಚಿಕ್ಕ ಪುಟ್ಟ ಅಂದರೆ ಮನೆಯಲ್ಲೇ ಯೂಸ್ ಮಾಡುವಂಥದ್ದು ಅಲ್ವಾ, ಸುಮ್ಮನೆ ಹೊರಗಡೆ ಎಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದರೆ ಈಗಿನ ಜನ್ರೇಷನಲ್ಲಿ ದುಡ್ಡು ಅನ್ನೋದು ಒಂದೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಸಾಲ ಅತಿಯಾಗಿ ಇದ್ದರೆ ಅದು ಬೇಗ ನಿಮಗೆ ಸಾಲ ತೀರುತ್ತೆ. ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ನಿಲ್ಲುತ್ತೆ. ಸರಿನಾ? ಪೋಲಾಗಿ ಖರ್ಚಾಗೋದಿಲ್ಲ. ಓಕೆನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.